ರಾಜಕೀಯ ಕಾರ್ಯಕ್ರಮ ಅಲ್ಲ, ಮೇಲ್ನೋಟಕ್ಕೆ ಹಂಗೆ ಕಾಣಿಸುತ್ತೆ. ಸಿದ್ದರಾಮಯ್ಯ ರಾಮಯ್ಯ ಆಗ್ತಾರೆ ಹಿಂದೂಗಳಿಗೆ ನಮಗೆ ಇಷ್ಟ ಆಗಿದೆ ಅಷ್ಟೇ. ಇನ್ನು ನೀವು ರಾಜಕೀಯ ಬಳಿಬೇಕಾದ್ರೆ ಬಳಿರಿ, ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ಅದು ಈಗ ಅವ್ರು ಹೇಳ್ತಾರೆ, ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲವೂ ರಾಜಕೀಯ ಅಂತ ಹೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಅವರ ಅಭಿಪ್ರಾಯ ಅಷ್ಟು ಅವರವ್ರದ್ದು. ನಮಗೆ ಹಾಗೆ ಅನಿಸ್ತಾ ಇಲ್ಲ. ಧರ್ಮಕ್ಕೋಸ್ಕರ ಮಾಡ್ತಿದ್ದಾರೆ, ಮಾಡಲಿ, ಒಳ್ಳೆ ಕೆಲಸ. ಇದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದ್ದು ಸರ್ಕಾರಕ್ಕಲ್ಲ, ಟ್ರಸ್ಟಿಗೆ. ಜಾಗ ವರ್ಗಾವಣೆ ಮಾಡಿದ್ದು ಟ್ರಸ್ಟಿಗೆ. ಅದು ಭಾರತ ಸರ್ಕಾರಕ್ಕೆ ವರ್ಗಾವಣೆ ಮಾಡಲಿಲ್ಲ, ಪ್ರಧಾನಮಂತ್ರಿಗೆ ಮಾಡಲಿಲ್ಲ. ಆದ್ದರಿಂದ ರಾಮ ಮಂದಿರ ನ್ಯಾಸ್ ಇದೆಲ್ಲ ಟ್ರಸ್ಟೇ. ಈಗ ಮಾಡ್ತಿದ್ದಾರೆ, ಲೋಕಸಭಾ ಚುನಾವಣೆಗಾಗಿ ಮಾಡ್ತಿರೋದು. ಇದು ಕೇವಲ ಒಂದು ಬಿಜೆಪಿ ಮತ್ತು RSSನ ಕಾರ್ಯಕ್ರಮ, ಕಾಂಗ್ರೆಸ್ನವ್ರು ನಾವು ಹೋಗಲ್ಲ ಅಂತ. ರಾಮ ಮಂದಿರ ನ್ಯಾಸ್ ಬಂದು RSS ಆಗಲಿ BJP ಇದು ವ್ಯಾಪ್ತಿಗೆ ಬರೋಲ್ಲ, ಟ್ರಸ್ಟದು. ಇವ್ರ ಬೆಂಬಲ ಇದೆ ಅಷ್ಟೇ. RSS ಆಗ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಇರ್ಬೋದು, ಭಾಜಪ ಇರ್ಬೋದು, ಅದು ಬಹಳ ಬೆಂಬಲ. ಅದಕ್ಕೊಬ್ಬರು ಅಲ್ಲಿ ಮಾಡ್ತಾಯಿದ್ದಾರೆ ಅಷ್ಟೇ. ರಾಜಕೀಯ ಕಾರ್ಯಕ್ರಮ ಅಲ್ಲ, ಮೇಲ್ನೋಟಕ್ಕೆ ಹಂಗೆ ಕಾಣಿಸುತ್ತೆ. ಲೋಕಸಭಾ ಗಿಮಿಕ್ಕು. ಈಗ ಒಳ್ಳೆ ಕೆಲಸ ಮಾಡಿದ್ರೆ ಪಾಲಿಟಿಷಿಯನ್ನು ಒಳ್ಳೆ ಕೆಲಸನ ಅಡ್ವರ್ಟೈಸ್ಮೆಂಟ್ ಮಾಡ್ಕೋತಾರೆ. ಅವ್ರು ಏನು ಕೆಲಸ ಮಾಡ್ದೇ ಬಂದು ನಾನು ರಾಮ ಮಂದಿರ ಕಟ್ಟಿದೆ ಅಂತ ಹೇಳ್ತಿಲ್ಲ. ರಾಮ ಮಂದಿರ ಕಟ್ಟಿದ್ದು ಅವರೇನೆ, ಅಂದರೆ ಅವರ ಪೊಲಿಟಿಕಲ್ ಸಪೋರ್ಟಲ್ಲಿ. ಸೊ ಇದನ್ನು ತೊಗೊಳೋದು ಏನಂತಾರೆ, ಕ್ರೆಡಿಟ್ ತೊಗೊಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಬಟ್ ಅದು ಎಲ್ಲರಿಗೂ ಒಳ್ಳೆಯದಾಗಿದೆಲ್ಲ. ಲಕ್ಷಾಂತರ ಹಿಂದೂಗಳಿಗೆ ನಮ್ಮದು ಒಂದು ರಾಮ ಹುಟ್ಟಿದ ಜಾಗ ಅನ್ನೋದಕ್ಕೆ ಹೇಳ್ಕೊಳ್ಳೋ ಒಂದು ಪರಿಸ್ಥಿತಿ ಹುಟ್ಟಿದೆ ನಮಗೆ. ಇಲ್ಲರ ಮುಂಚೆನೇ ಆಗಿದ್ದಿದ್ರೆ ಹುಟ್ಟಿದ್ದಿದ್ರು, ಬಟ್ ಕೆಡವಿ ಬೇರೆಯವರು ಕಟ್ಟಿದ್ರು. ಈಗ ಅದನ್ನು ಸರಿಪಡಿಸ್ತಾ ಇರಬೇಕಾದ್ರೆ ನಾವು ಸಂತೋಷವಾಗಿರಬೇಕು. ಬಟ್ ನಮಗೇನು ಯಾರೋ ಒಬ್ಬರು ಪೊಲಿಟಿಕಲ್ಲಾಗಿ ಅದನ್ನು ತಗೋತಾ ಇದ್ದಾರೆ, ನಮಗೇನು ಬೇಜಾರಿಲ್ಲ. ಅದೇ ಹೆಮ್ಮೆನೇ, ಒಟ್ಟಿನಲ್ಲಿ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಒಂದ್ಸಲಿ ಹೋಗಿ ನೋಡ್ಬೇಕು ಅಷ್ಟೇ. ಹೋಗ್ತೀವಿ, ಖಂಡಿತ ಹೋಗ್ತೀವಿ. ಹೋಗ್ಲೇಬೇಕಲ್ವಾ? ನಾನು ಬೈತಾ ಇದ್ದಾರೆ, ನಾನು ಕೆಲಸ ಮಾಡ್ತೀನಿ ಆಫೀಸಲ್ಲಿ, ಅವ್ರು ಕರ್ಕೊಂಡು ಹೋಗ್ತೀವಿ ಅಂದರು. ನನಗೆ ಹೋಗೋಕ್ಕೆ ಭಯ ಅಂತ ಹೋಗಲಿಲ್ಲ. ನಂಗೆ ಹೋಗಬೇಕು ಅನ್ನೋ ಆಸೆ ತುಂಬ ಐತೆ ಮಗ ನಮಗೆ. ಯಾಕೆ ಹೇಳಿದರೆ ಅಯೋಧ್ಯೆಯಲ್ಲಿ ನಾವು ಆಗ್ತೇವೆ ಅಂತ ಎಣಿಸಿರಲಿಲ್ಲ. ಈಗೇನೋ ನಮ್ಮ ಒಂದು ಯಾರೋ ಒಂದು ಪ್ರಯತ್ನದಿಂದ ಪ್ರಧಾನಮಂತ್ರಿಗಳು ಕರಸೇವಕರಿಂದ ಆಗಿದೆ. ಅದನ್ನು ನಾವು ನಮ್ಮ ಶುಭ ದಿನ ಪುಣ್ಯ ದಿನ ಅಂತೇಳಿ ಆಚರಿಸಬೇಕು, ಸಂಭ್ರಮಿಸಬೇಕು. ಮನೆಯಲ್ಲಿ ಹಂಟಿಗೆಲ್ಲ ಹಚ್ಚಿ ನಾವು ಮಾಡ್ತೇವೆ ಅಂತ ಸಂಕಲ್ಪ ಮಾಡಿದ್ದೇವೆ. ರಾಜಕೀಯವಾಗಿ ಬಳಸ್ಕೊತಿದ್ದಾರೆ ಇದನ್ನು, ಇದೊಂದು ಲೋಕಸಭಾ ಗಿಮಿಕ್ ಅಂತ ಕಾಂಗ್ರೆಸ್ ಹೇಳ್ತಿದೆ. ಅದು ಈಗ ಅವ್ರು ಹೇಳ್ತಾರೆ, ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲವೂ ರಾಜಕೀಯ ಅಂತ ಹೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಿದು ರಾಮಂದಲ್ವಾ, ದೇವರದು. ಅದನ್ನು ಪ್ರಾಣ ಪ್ರತಿಷ್ಠೆ ಮಾಡೋದು ಸಹ ರಾಜಕೀಯ ಅಂತ ಹೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಅದಕ್ಕೆ ಸಹಮತ ಇಲ್ಲ. ಅವರು ಇದು RSS ಕಾರ್ಯಕ್ರಮ, ಒಂದು BJP ಪಕ್ಷದ ಕಾರ್ಯಕ್ರಮ, ನಾವು ಹೋಗಲ್ಲ ಅಂತ ಕೂಡ ಹೇಳಿದ್ದಾರೆ. ಅದು ಅವರ ಕೀಳು ಮಟ್ಟದ ಅಭಿರುಚಿ. ಅದು ನಾನು ಅದಕ್ಕೆ ಒಪ್ಪುವುದಿಲ್ಲ. ಯಾಕೆ ಹೇಳಿದರೆ ಅವರು ಹೋಗೋದಿಲ್ಲ ಹೇಳಿದ್ರೆ ಅದು RSS ಅಂತ ಆಗಲಿಲ್ಲ. ಅವರು ನಾವು ಮಾಡ್ತೇವೆ ಅಂತ ಎಲ್ಲಿಯೂ ಹೇಳೂ ಇಲ್ಲ. ಹೇಳಿದ್ದಾರೆ ಇಷ್ಟನಕರ ನಾವು ರಾಮರಾಜ್ಯ ಕಟ್ತೇವೆ ಅಥವಾ ಅಯೋಧ್ಯೆ ಮಾಡ್ತೇವೆ ಅಂತ ಅವರು ಹೇಳಿಲ್ಲ. ಈಗ ಅದನ್ನು ಮಾಡುವಾಗ ಹೀಗೆ ಹೇಳ್ತಾರೆ. ಕಾಂಗ್ರೆಸ್ ಇದ್ದಾಗ ಅಥವಾ ಯಾವುದೇ ಬೇರೆ ರಾಜಕೀಯದವರು ಹೀಗೆ ಮಾಡಿದ್ದಾರೆ ಇಲ್ಲ. ಈ ಸಂದರ್ಭ ನಾವು ಇರೋದೇ ಒಂದು ಸಂತೋಷ. ನಮ್ಮ ಕಾಲದಲ್ಲಿ ಆಗ್ತಿರೋದೇ ಒಂದು ಸಂತೋಷ. ಇದು ನೀವು ಹೋಗ್ತೀರಾ ಅಯೋಧ್ಯೆ? ಈಗ ಹೋಗೋದಿಲ್ಲ, ಮತ್ತೆ ಉದ್ಘಾಟನೆ ಆದ ನಂತರ ಮತ್ತೆ ಹೋಗ್ತೇವೆ. ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದ್ರೆ ಅದು ಎಷ್ಟು ಮಟ್ಟಿಗೆ ಸರಿ? ಇಲ್ಲ, ಅದು ಸರಿ. ರಾಜಕೀಯವಾಗಿ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಅವರ ಅಭಿಪ್ರಾಯ ಅಷ್ಟು ಅವರವ್ರದ್ದು. ನಮಗೆ ಹಾಗೆ ಅನಿಸ್ತಾ ಇಲ್ಲ. ಧರ್ಮಕ್ಕೋಸ್ಕರ ಮಾಡ್ತಿದ್ದಾರೆ, ಮಾಡಲಿ, ಒಳ್ಳೆ ಕೆಲಸ. ಸಿದ್ದರಾಮಯ್ಯ ರಾಮಯ್ಯ ಆಗ್ತಾರೆ. ಓಕೆ, ನೀವೊಂದು ಮಾತು ಹೇಳಿ, ನೀವು ಪ್ರೋನಾ ಎಗೇನ್ಸ್ಟಾ ನಂಗೆ ಗೊತ್ತಿಲ್ಲ. ಒಂದು ವೇಳೆ ಬಾಬ್ರಿ ಮಸೀದಿ ಆಗ್ತಿದ್ದಿದ್ರೆ ನೀವು ಅದಕ್ಕೂ ಸಹ ರಾಜಕೀಯನೇ ಹೇಳ್ತಿದ್ರಲ್ವಾ? ಯಾಕಂದರೆ BJP ಅವ್ರು ನಿಂತಿದ್ರು, ಆಗ ಅದು ರಾಜಕೀಯ ಹೇಳ್ತಿದ್ರಿ. ಈಗ BJP ಅವ್ರು ಮಾಡ್ತಾ ಇದ್ರೆ ಕಾಂಗ್ರೆಸ್ ಅವ್ರು ರಾಜಕೀಯ ಹೇಳ್ತೀರಿ. ಅದು ಅಬ್ವಿಯಸ್ ಅಲ್ಲ, ಎಲ್ಲರೂ ಒಬ್ರಿಗೆ ಒಬ್ರು ಕೆಸರು ರಟ್ಸೋದು. ನಾವೀಗ ಅದು ಹಿಂದೂ ಕಂಟ್ರಿ ಆದ ನಂತರ ಒಂದು ಅಯೋಧ್ಯೆ ಅಂತ ಮಾಡಿ ಕಾಶಿ ಅಂತ ಮಾಡಿದ್ದು ನಾವು ಹಿಂದೂಗಳಿಗೆ ನಮಗೆ ಇಷ್ಟ ಆಗಿದೆ ಅಷ್ಟೇ. ಇನ್ನು ನೀವು ರಾಜಕೀಯ ಬಳಿಬೇಕಾದ್ರೆ ಬಳಿರಿ, ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಇದು ಲೋಕಸಭಾ ಚುನಾವಣೆಯ ಗಿಮಿಕ್ ಅಂತಲ್ಲ? ಹೌದಾ? ಹಾಗೆ ಅನ್ನಿಸ್ತದ ನಿಮಗೆ? ಅದು ಚುನಾವಣೆ ಬರ್ತಾ ಉಂಟು ಅಂತ ಹೇಳಿಯಾ? ಅದು ನನ್ನನ್ನು ಕೇಳಿರೋ ತಪ್ಪು. ಯಾವಾಗಲೂ ಆಗಬೇಕಿತ್ತು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೆಲ್ಲ ಇರ್ತಿದ್ದಿದ್ರೆ ಯಾವಾಗಲೂ ಆಗಬೇಕಿತ್ತು. ಅವರು ಇರ್ತಿದ್ದಿದ್ರೆ, ಗಾಂಧೀಜಿ ಎಲ್ಲ ಇನ್ನೂ ಬದುಕಿರ್ತಿದ್ದಿದ್ರೆ ಇದು ಯಾವಾಗಲೂ ರಾಮರಾಜ್ಯ ಆಗ್ತಿತ್ತು. ಹಿಂದೂ ಕಂಟ್ರಿ ಅಂತಲ್ಲ,
ಜಾತ್ಯತೀತದ ನಿಜ ಅರ್ಥವನ್ನೇ ಕೊಂದಾಕಿದ್ದಾರೆ ರಾಜಕೀಯದವರು. ಈಗ ಕುತ್ಕೊಂಡು ರಾಜಕೀಯ ಹೇಳೋದು ಸರಿಯಲ್ಲ.